ಗೆಸ್ ಮಾಡಿ ಇದೇನು ಅಂತ. ಕಾಸು ಇಂಪಾರ್ಟೆಂಟ್, ಒಂದು ಹೆಲ್ತಿ ರಿಲೇಶನ್ಶಿಪ್, ಒಂದು ಅಪ್ಪ ಅಮ್ಮನ ಪ್ರೀತಿನ, ಇಲ್ಲ ತುಂಬಾ ಕಾಸ? ದುಡ್ಡು 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 ಇರ್ತದಪ್ಪ. ಅದೇ ತರ ಸ್ವಲ್ಪ ಮಿಸ್ ಆದ್ರೆ ನಾವು ದೊಡ್ಡವಾಗೋಯ್ತೀವಿ ದುಡ್ಡಿಂದ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್. ಬರೀಬಾರ್ದು ನಾನು ಇಂಪಾರ್ಟೆಂಟ್ ಆಗಿ ನೋಡಿ. ಮುಖ ಈಗ ತೊಳ್ಕೊಂಡಿದೀನಿ, ನಾಷ್ಟ ಮಾಡೋಣ. ಮನೆಗೆ ಏನ್ ನಾಷ್ಟ ಮಾಡೋ ಅಂತ ನೋಡೋಣ. ನಮ್ಮ ಮನೆಯಾಗ ನಾಷ್ಟ ಏನಂತ ಗೆಸ್ ಮಾಡಿ ಇದೇನು ಅಂತ. ಗೆಸ್ ಏನ್ ಮಾಡೋದು, ಇದೇನಿಲ್ಲ, ಬಟರ್ ಫ್ರೂಟ್ ನೋಡಿ. ಬೆಳಗ್ಗೆ ನಾಷ್ಟ ನಮ್ಮ ಮನೆಗೆ ಏನ್ ಕೊಟ್ಟ ತಿಂದ ಕೆಲಸ ಮಾಡಕ್ ನೋಡಿ. ನಾಷ್ಟ ಗಿಷ್ಟ ಮಾಡಿದೀವಿ, ನಾಷ್ಟ ಗಿಷ್ಟ ಮಾಡಿ ಸ್ವಲ್ಪ ನೋಡಿ. ಮುಂದೆ ಕೆಲಸ ಮಾಡೋದ, ಏನ್ ಮಾಡೋದು ಗೊತ್ತಿಲ್ಲ. ಸ್ವಲ್ಪ ವಿಡಿಯೋಗಳು ಮಾಡ್ಬೇಕು. ಜಗನ್ ಅಂಡರ್ಸ್ಕೋರ್ POV ಚಾನೆಲ್ ವಿಡಿಯೋಗಳೇ ಮಾಡ್ತಿಲ್ಲ ನಾನು. ಬೇಜಾರಾಗ್ಬಿಡಿ ನನಗೆ. ಅಯ್ಯೋ, ಒಂದು 4 weeks ಆಯ್ತು ವಿಡಿಯೋ ಮಾಡೋಣ ಅದ್ರ ಬಗ್ಗೆ. ಫಸ್ಟ್ ವಿಡಿಯೋ ಮಾಡ್ಬೇಕು ಜಗನ್ ಅಂಡರ್ಸ್ಕೋರ್ POV ಅಂತ ವಿಡಿಯೋ ಮಾಡಕ್ ಬಂದೆ. ವಿಡಿಯೋನೇ ಮಾಡ್ತಿಲ್ಲ ನಾನು. ನಿದ್ದೆ ಮಾಡಿದ್ದೆ ನಾನು. ಯಾಕೋ ಈ ನಡೆ ತುಂಬಾ ಟಯರ್ಡ್ ಫೀಲಿಂಗ್, ಒಂಥರ ಸೋಂಬೇರಿ ತರ ಕೆಲಸ, ಆ ತರ ಒಂದು ಫೀಲಿಂಗ್ ಆಗುತ್ತೆ. ಹೆಂಗ ಆಚೆ ಬರ್ಬೇಕಾದ್ರಿಂದ ನಿದ್ದೆ ಮಾಡ್ತೀವಿ. ಈಗ ಎದ್ದಿ ಆಫೀಸ್ಗೆ ಹೋಗ್ತಾ ಇದೀವಿ. ಗ್ಯಾಪಲ್ಲಿ ಮಗು ಎದ್ದು ಬಿಡೈತೆ, ಅಲ್ಲೇ ಆಡಿಸ್ತಾ ಇದ್ವಿ. ನೋಡಿ ಬಸ್ಸಾರು ಅನ್ನ ಊಟ. ನಡೀರಿ ಮಾಡ್ಕೊಂಡು ಹೋಗೋಣ ಓಟ. ನಡೀರಿ ಹೋಗೋಣ. ಮಳೆ ಬರೋ ತರ ಐತೆ, ಏನ್ ಗೊತ್ತಿಲ್ಲ ಏನ್ ಮಾಡೋದು. ನಡೆಯುವ. ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೆ, ನಾವ್ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ, ದುಡಿತಾ ಇದೀವಿ, ಮನೆಗ್ ಫ್ಯಾಮಿಲಿ ಟೈಮ್ ಕೊಡ್ತಿಲ್ಲ, ಎಲ್ಲದಕ್ಕೂ ಏನಕ್ಕೂ ಟೈಮ್ ಕೊಡ್ತಿಲ್ಲ. ಕಾಸಿಂದ ಹೋಗ್ತಾ ಇದೀವಿ. ಕಾಸಿಂದ ಅಷ್ಟೊಂದು ನಮ್ಗೆ ಹ್ಯಾಪಿನೆಸ್ ಸಿಗ್ತಾ ಇದೆಯಾ ಗೊತ್ತಿಲ್ಲ. ಬನ್ನಿ ನೋಡೋಣ ವಿಷಯ ಹೆಂಗೆ ಕತೆ ಅಂತ. ವೆಲ್ಕಮ್ ಬ್ಯಾಕ್ ಟು ಸ್ಲೇವ್ ಮೋಡ್. ನಡಿ ಕೆಲಸ ಮಾಡಕ್ ಹೋಗೋಣ. ಊಟ ಮಾಡ್ತಾ ಒಂದು ಯೋಚನೆ ಮಾಡ್ತಿದ್ದೆ. ಇವಾಗ ಊಟನೇ ಮಾಡ್ತಾ ಇದೀನಿ. ಏನ್ ವಿಷಯ ಅಂತಂದ್ರೆ, ಕಾಸು ಎಲ್ಲಾ ಪ್ರಾಬ್ಲಮ್ಗೂ ಸಾಲ್ಯೂಷನ್ ಅಂತ ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಯಾಕಂದ್ರೆ ಎಸ್, ಮನಿ ಮೈಟ್ ಬಿ ತುಂಬಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಯಾವ ಪ್ರಾಬ್ಲಮ್, ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಬಟ್ ಮನಿ ಇಸ್ ನಾಟ್ ಎವ್ರಿಥಿಂಗ್. ನಮ್ಮ ಅಕ್ಕಪಕ್ಕ ನೋಡ್ಬೋದು, ಎಷ್ಟು ಕಾಸಿರೋರು, ತುಂಬಾ ಕಾಸಿರೋರು, ತುಂಬಾ ಚೆನ್ನಾಗಿ ಸಂಪಾದನೆ ಮಾಡೋರು, ಅವರೇ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಪ್ರಾಬ್ಲಮ್ ಇರ್ತಾರೆ. ಎಷ್ಟೊಂದು ಸಾವುಗಳಾಗೋಯ್ತವೆ, ಏನೇನೋ ಜಗಳಾಗ್ತವೆ. ನಂಗೆ ಅನ್ನಿಸ್ತದೆ ಮನಿ ಇಸ್ ಅ ಮೇನ್ ಪಾಯಿಂಟ್. ಒಂದೊಂದ್ಸತಿ ಜಗಳಗಳು ಸ್ಟಾರ್ಟ್ ಆಗೋದಕ್ಕೆ, ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದಕ್ಕೆ ಮನಿ ಇಸ್ ಅ ಮೇನ್ ಪಾಯಿಂಟ್ ಅಂತ ಅನ್ಸುತ್ತೆ. ಬಟ್ ಮನಿಯಿಂದ ತುಂಬಾ ಓಡೋದ್ ಬಿಟ್ಟು ಒಂದು ಗುಡ್ ರಿಲೇಶನ್ಶಿಪ್, ನಮ್ಮ ನಮ್ಮ ಅಕ್ಕಪಕ್ಕ ಜೊತೆ ಚೆನ್ನಾಗಿರೋದು, ಒಂದು ಗುಡ್ ರಿಲೇಶನ್ಶಿಪ್, ಒಂದು ಗುಡ್ ಹ್ಯುಮ್ಯಾನಿಟಿ, ಇವೆಲ್ಲ ಇದೆ. ಇನ್ನು ಪ್ರಾಬ್ಲಮ್ಸ್ಗೆ ತುಂಬಾನೇ ಸೊಲ್ಯೂಷನ್ಸ್. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಬಿಡುತ್ತೆ. ಬಟ್ ಎಮೋಷನಲ್ ಪ್ರಾಬ್ಲಮ್ಸ್ ಎಷ್ಟು ಕಾಸು ಕೊಟ್ಟು ಸಾಲ್ವ್ ಮಾಡೋದು. ಅದಕ್ಕಾಗಿನೇ ತುಂಬಾ ಸ್ಟ್ರೆಸ್. ಮನಿ ಕೊಡೋದ್ಕಿಂತ ತುಂಬಾ ಸ್ಟ್ರೆಸ್. ನಾವು ತುಂಬಾ ಒಂದು ಮುಖ್ಯತೆ, ಒಂದು ಇಂಪಾರ್ಟೆನ್ಸ್ ನಮ್ಮ ರಿಲೇಶನ್ಶಿಪ್, ಅಪ್ಪ ಅಮ್ಮನ ನೋಡ್ಕೊಳ್ಳೋದು, ಫ್ಯಾಮಿಲಿನ ನೋಡ್ಕೊಳ್ಳೋದು, ಇದ್ರ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಎಸ್, ಮನಿ ತುಂಬಾನೇ ಬೇಕಾಗುತ್ತೆ. ಈ ಸಮಯದಲ್ಲಿ ಮನಿ ತುಂಬಾನೇ ಬೇಕು. ಮನಿ ಸಿಕ್ಕು ಎಲ್ಲ ಸಿಗುತ್ತೆ. ಬಟ್ ಒಂದು ಗುಡ್ ರಿಲೇಶನ್ಶಿಪ್ ಸಿಗಲ್ಲ, ಒಂದು ಪ್ರೀತಿ ಸಿಗಲ್ಲ. ಅಪ್ಪ ಅಮ್ಮಂದು ಒಂದು ಏನಂತ ರಿಲೇಶನ್ಶಿಪ್ ಒಂದು ಚೆನ್ನಾಗಿರುತ್ತೆ. ಆ ದುಡ್ಡಿಂದನೇ ಅವೆಲ್ಲ ಹೌದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ದುಡ್ಡಿಗಿಂತ ಇಂಪಾರ್ಟೆನ್ಸ್ ಒಂದು ಒಳ್ಳೆ ನಮ್ಮ ಒಂದು ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಜನ ಇದಾರೆ, ಇಲ್ಲ ಅಂತಿಲ್ಲ. ಕಾಸಿಂದನೇ ಒಂದು ಫ್ರೆಂಡ್ಶಿಪ್ ಇಡೋದು, ಕಾಸಿಂದನೇ ನಿಮ್ ಜೊತೆಗೆ ಇರೋದು, ಅದೆಲ್ಲ ಫ್ರೆಂಡ್ಶಿಪ್ ಅಲ್ಲ, ಅದೆಲ್ಲ ಬೇರೆದು. ನೀವೇನಂತೀರಾ? ಕಾಮೆಂಟ್ ಸೆಕ್ಷನ್ ಇನ್ನು ಮುಂದೆ ಮಾತಾಡೋಣ. ಊಟ ಗೀಟ ಎಲ್ಲ ಮುಗೀತು, ನಡೀರಿ ಹೋಗೋಣ. ಕೆಲಸ ಮಾಡೋಣ. ನಾನು ಹೇಳಿದ ಬಗ್ಗೆ ಯೋಚನೆ ಮಾಡಿ. ಕಾಸು ಇಂಪಾರ್ಟೆಂಟ್, ಒಂದು ಹೆಲ್ತಿ ರಿಲೇಶನ್ಶಿಪ್, ಒಂದು ಅಪ್ಪ ಅಮ್ಮನ ಪ್ರೀತಿನ, ಇಲ್ಲ ತುಂಬಾ ಕಷ್ಟ ಪಡ್ಬೇಕಿಲ್ಲ ಅಂತೆಲ್ಲ. ಒಂದ್ ಪಾಯಿಂಟ್ ಒಂದೇ ಬರುತ್ತೆ, ಆ ಪಾಯಿಂಟ್ ಫೀಲ್ ಆಗುತ್ತೆ. ಕಾಸು ದುಡಿಯೋ ಟೈಮಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡ್ಬೋದಾಗಿತ್ತಲ್ಲ ಅಂತ. ಅದ್ರ ಬ್ಯಾಲೆನ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್. ಎಲ್ಲದನ್ನ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ನಡಿ ಹೋಗೋಣ, ಕೆಲಸ ಮಾಡೋಣ. ದಿ ಎಂಡ್ ಆಫ್ ದ ಸ್ಲೇವ್ ಮೋಡ್ ಮುಗೀತು. ನಮ್ಮ ಸ್ಲೇವ್ ಮೋಡ್ ನಡೀತು, ಮನೆಗೆ ಹೋಗೋಣ. ನಾನೇನು ಮಾತಾಡ್ತಿದ್ದೆ, ದುಡ್ಡು ಇರ್ತದಪ್ಪ. ಅದೇ ಥರ ಸ್ವಲ್ಪ ಮಿಸ್ ಆದರೆ ನಾವು ದೊಡ್ಡವಾಗೋಯ್ತೀವಿ ದುಡ್ಡಿಂದ.
ಎಸ್, ತುಂಬ ಪ್ರಾಬಬಿಲಿಟಿ ಇದೆ. ಮನಿ ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಬಟ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ನ ಇನ್ನೂ ಜಾಸ್ತಿ ಮಾಡುತ್ತೆ, ಸಾಲ್ವ್ ಮಾಡಲ್ಲ. ಇದೇ ಥರ ದುಡ್ಡು ಜಾಸ್ತಿ ಅತಿ ಆದಷ್ಟು ನಮಗೆ ಪ್ರಾಬ್ಲಮ್ ಇದೆ ಬರುತ್ತೆ. ಹೌದು, ದುಡ್ಡು ತುಂಬ ಬೇಕು, ಎಲ್ಲದಕ್ಕೂ ಸೊಲ್ಯೂಷನ್ ದುಡ್ಡು ಅಂತ ಹೇಳ್ತಾನೆ ಇರ್ತೀನಿ ನಾನು. ಬಟ್ ಅನ್ಫಾರ್ಚುನೇಟ್ಲಿ ದಟ್ ಈಸ್ ನಾಟ್ ಅಲ್ಟಿಮೇಟ್ ಸೊಲ್ಯೂಷನ್ ಆಲ್ಸೋ. ಹೇಗಿಗೋ ಹೋಗೋಣ, ಮನೆದು ಹೋಗಿ ಮಾತಾಡೋಣ, ಗಾಡಿ ತಗೊಂಡು ಹೋಗೋಣ. ಇವತ್ತೊಂದು ಭಯಾನಕ ಕೆಲಸ, ಈ ನಡುವೆ ಭಯಾನಕ ಕೆಲಸ. ಜಸ್ಟ್ ಇವಾಗ ರೀಚ್ ಆಗಿದೆ ಫ್ರೆಂಡ್ಸ್ ಮನೆಗೆ. ನಾನೇನು ದುಡ್ಡು ಬಗ್ಗೆ ಮಾತಾಡ್ತಿದ್ದೆ, ನಾನು ಯೋಚನೆ ಮಾಡ್ಕೊಂಬತ್ತೆ ರಸ್ತೆಯಲ್ಲಿ ಫುಲ್ಲು ದುಡ್ಡು. ನಾನು ಫೀಲ್ ಆಯ್ತಿದೆ ದುಡ್ಡೇ ದೊಡ್ಡಪ್ಪ, ನಮ್ಮ ಮನೆಗೂ ಬಾಪ ಅಂತ. ಇಲ್ಲ, ದುಡ್ಡು ತುಂಬಾ ಇಂಪಾರ್ಟೆಂಟ್. ಅದೇ ತರ ನಾನು ಹೇಳಿದ ಒನ್ಲಿ ಲಾಜಿಕಲಿ ಥಿಂಕ್ ಮಾಡೋ ಒಂದು, ಎಮೋಷ್ನಲಿ ಯಾವುದೇ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕಾಗಲ್ಲ. ಎಷ್ಟೇ ದುಡ್ಡು ಇರಲಿ ಏನಿರಲಿ, ಅದೊಂದು ಸ್ಟ್ರೆಸ್ಸು, ಅದೊಂದು ಮಿಸ್ಸಿಂಗ್ ಫೀಲಿಂಗು, ಅದು ಎಷ್ಟೇ ಏನೇ ದುಡ್ಡಿದ್ರು ಅದನ್ನ ಮಾಡೋಕ್ಕಾಗಲ್ಲ. ಆ ಥರ ತುಂಬ ಅವೆ. ಅದೇ ಥರ ದುಡ್ಡು ಸಾಲ್ವ್ ಮಾಡೋ ಪ್ರಾಬ್ಲಮ್ಸು ತುಂಬ ಅವೆ, ಇಲ್ಲ ಅಂತ ಹೇಳ್ತೀರ. ಬಟ್ ದುಡ್ಡು ಒಂಥರ ಫುಲ್ ಮೇನ್ ಕ್ಯಾರೆಕ್ಟರ್ ಆಗಲ್ಲ. ದುಡ್ಡು ಅದು ಒಂಥರ ಸೈಡ್ ಕ್ಯಾರೆಕ್ಟರ್ ಎನಿ ಟೈಮ್. ಯಾಕಂದ್ರೆ ನಿಮ್ದೊಂದು ಹ್ಯುಮ್ಯಾನಿಟಿ, ನಿಮ್ದೊಂದು ರಿಲೇಶನ್ಶಿಪ್, ಅದನ್ನೆಲ್ಲ ಮೀರ್ಸಕ್ಕೆ ದುಡ್ಡು ಸಾಧ್ಯನೇ ಇಲ್ಲ. ಎನಿ ಹ್ಯಾವ್ ಎ ಗ್ರೇಟ್ ಡೇ. ವರ್ಕ್ ಆನ್ ಯೋರ್ ಸ್ಕಿಲ್, ವರ್ಕ್ ಆನ್ ಯೋರ್ ಡ್ರೀಮ್. ಲವ್ ಯು ಆಲ್. ಬಾಯ್.